ಡೇವಿಡ್ ಅನ್ನೋ ಒಂದು ಸಿನಿಮಾ ಜುಲೈ 23 ರಿಲೀಸ್ ಆಯಿತು, 2023, ಅಂದರೆ ಹೋದ ವರ್ಷ. ಸೊ ಸಿನಿಮಾ ಬಂದು ನೋಡು ಅಂತ ಕರೆದ. ಸೊ ನಮ್ಮ ಮನೆ ಅಲ್ಲೇ, ನಾನು ಗಾಂಧಿನಗರದ ಹುಡುಗ. ಇನ್ನೇನು ಬಂದೆ ನೋಡು ಮಚ್ಚ, ಒಂದು 5 ನಿಮಿಷದಲ್ಲಿ ಇರ್ತೀನಿ ಅಂತ ಹೋದೆ. ಸೊ ಸಿನಿಮಾ ನೋಡಿದೆ. ನಾನು ಊಹೆನೂ ಮಾಡೋಕ್ಕಾಗಿಲ್ಲ ಶ್ರೇಯಸ್ ಈ ಥರ ಒಂದು ಸಿನಿಮಾ ಮಾಡಿದಾನ ಅಂತ. ಆ್ಯಂಡ್ ದಟ್ ವಾಸ್ ಅನ್ ಅಮೇಝಿಂಗ್ ಕಾನ್ಸೆಪ್ಟ್. ಸೊ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇದ್ದರೆ ಹೇಳು ಶ್ರೇಯಸ್, ಮಾಡೋಣ ಅಂತ ನಾವು ಹಿಂಗೆ ಹೇಳಿದೆ. ಸರಿ, ಹಿಂಗೆ ಸಾಯಂಕಾಲ ಸಿಗೋಣ, ಎಲ್ಲರೂ ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡು ಮಾತಾಡೋಣ ಅಂಥೇಳಿ ಅವ್ರ ಕಥೆ ಹೇಳಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಕತೆ ಕೇಳಿದ ತಕ್ಷಣ ನಮ್ಮ ಮನೆ ಕರ್ಕೊಂಡೋಗಿ ಲಾಕರ್ ತೆಗೆದು 50,000 ರೂಪಾಯಿ ಕೊಟ್ಟು ಅವ್ನಿಗೆ ಅಡ್ವಾನ್ಸ್, ಈ ಸಿನಿಮಾ ನಾನೇ ಮಾಡೋದು ಅಂತ ನಾನು ಆ ಥರ ಪ್ರಾಮಿಸ್ ಮಾಡಿದೆ. ಪ್ಲಸ್ ಈ ಕತೆ ಹೇಳಿದಾಗ ನನಗೆ ಕಾಣಿಸಿದ್ದು ನಿಧಿ. ನಮ್ಮ ಅಪ್ಪ ಯಾವಾಗ ಒಂದು ಸ್ಟೋರಿ ಹೇಳ್ತಾರೆ, ಅಪ್ಪ ಮಗ ಇಬ್ಬರು ಇದ್ರಂತೆ. ಸೊ ಒಂದು ತುಪ್ಪದ ವ್ಯಾಪಾರ. ಸಡನ್ನಾಗಿ ಏನೋ ಒಂದು ಸಾಯಂಕಾಲ ಅವ್ರ ಮಗ ತುಪ್ಪ ಬಿಡಿಸ್ಕೊಂಡ್ಬಿಟ್ಟಿದ್ದಂತೆ. ಸೊ ಎಲ್ಲರೂ ಬಂದು ಅವ್ರ ಅಪ್ಪನಿಗೆ, ನಿಮ್ಮ ಮಗ ತುಪ್ಪ ಬಿಡಿಸ್ಕೊಂಡು ಅಳ್ತಾ ಇದ್ದಾನೆ ಅಂತ ಕೇಳ್ತಾರಂತೆ. ಅವರಪ್ಪ ಶಾಕ್ ಆಗ್ಬಿಟ್ರಂತೆ, ಏನಿದು ತುಪ್ಪ ಬಿಡಿಸ್ಕೊಂಡು ಅಳ್ತಾ, ನನ್ನ ಮಗ ಅಂತದಲ್ಲ, ಬರೀ ಒಂದು ತುಪ್ಪದ ವಿಷಯಕ್ಕೆ ಅಳಲ್ಲ ಅಂತ. ಸರಿ ಏನಾಯ್ತು ಮಗನೇ ಅಂತಂದರೆ, ಸೇಡೆ ಕರ್ಕೊಂಡು, ಅಪ್ಪ ನಿಧಿ ಕಾಣಿಸ್ತಾ ಇತ್ತು ನನಗೆ ಅಂತಂದೆ. ಶಾಕ್ ಆಗ್ಬಿಟ್ಟೆ, ಏನೋ ಸುಳ್ಳು ಹೇಳ್ತಾ ಇದ್ದೀನಿ. ಇಲ್ಲಪ್ಪ ನನಗೆ ಮಾತ್ರ ನಿಧಿ ಕಾಣಿಸ್ತಾ ಇದೆ. ಸೊ ರಾತ್ರಿ ಒಂದು ಎಲ್ಲರೂ ಮಲಗಿದ ಮೇಲೆ ಬಂದು 12 ಗಂಟೆಗೆ ತೆಗೆದು ನೋಡ್ರಿ ನಿಧಿ. ಸೊ ಆ ಥರ ಈ ಸಿನಿಮಾದ ನಿಧಿ ನನಗೆ ಮಾತ್ರ ಕಾಣಿಸ್ತು. ಅದರಿಂದ ನಾನು ಇಂಪನ ಅವ್ರಿಗೆ, ಸಂತೋಷ್ ಅವ್ರಿಗೆ, ಅರ್ಪಿತ್ ಅವ್ರಿಗೆ, ಇವ್ರಿಗೆಲ್ಲರಿಗೂ ಈ ನಿಧಿ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ನಾವು ಹೇಳಿ ಇನ್ವೆಸ್ಟ್ ಮಾಡಿದ್ವಿ. ಸೊ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟು. ನೀವೆಲ್ಲರೂ ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಲ್ಲ ನಮ್ಮ ಕರ್ನಾಟಕ ಜನತೆ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ನೀವು ಎಲ್ಲ ಪ್ರತಿಯೊಂದು ಜನರಿಗೆ ಈ ಒಂದು ಮೆಸೇಜ್ನ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಆ್ಯಂಡ್ ಪ್ಲೀಸ್ ಎಂಜಾಯ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.